ನಗರಸಭೆ ಸದಸ್ಯರಿಗೂ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಆಕಾಂಕ್ಷಿಗಳು 4 ಜನಕ್ಕೂ ಧನ್ಯವಾದಗಳು. ಯಾಕಂದರೆ 4 ಜನ ಆಕಾಂಕ್ಷಿಗಳು ಬಂದಿದ್ದೀರಲ್ಲ ಅವ್ರಿಗೂ ಧನ್ಯವಾದಗಳು. ಮೊದಲೆಲ್ಲ ನಾವು ಮಾಡ್ತಾ ಇದ್ವಿ, ಎಲೆಕ್ಷನ್ ಎಲ್ಲ ನಿಮಗೆಲ್ಲ ಗೊತ್ತಿದೆ, ಎಲ್ಲೋ ಕ್ಯಾಂಡಿಡೇಟ್ ಫಿಕ್ಸ್ ಮಾಡ್ತಾ ಇದ್ವಿ. ಈಗ ಅನಿಲ್ ಅಣ್ಣನು ಸುದರ್ಶನ್ ಸರ್ ಅವರು ಎಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದಾರೆ. ನಮಗೇನೆಂದರೆ ಕ್ಯಾಂಡಿಡೇಟ್ಸ್ ಬಂದು ನಿಮ್ಮನ್ನೇ ಕೇಳ್ಕೋಬೇಕು. ಯಾಕಂದರೆ ವೋಟರ್ಸ್ ನೀವೇ ಅಲ್ವಾ, ವೋಟ್ ಹಾಕೋರು ನೀವಲ್ವಾ, ನಾಯಕರು ನೀವಲ್ವಾ, ಊರಲ್ಲಿ ಕೆಲಸ ಮಾಡೋರು ನೀವಲ್ವಾ. ನಿಮ್ಮನ್ನು ಮಾತಾಡಿಕೊಂಡು ನಿಮ್ಮ ಹತ್ರದಿಂದನೇ ಅವರು ಆಗಬೇಕು ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು. ಆ ರೀತಿಯಲ್ಲಿ ಮಾಡಬೇಕು. ಜನಗಳ ಮುಂದೆನೇ ಹೋಗಬೇಕು, ಜನಗಳ ಪರವಾಗೇ ಇರಬೇಕು. ಅವರು ತೀರ್ಮಾನಿತ ಕ್ಯಾಂಡಿಡೇಟೇ ಮಾಡಬೇಕು. ನಾಳೆ ಕೆಲಸ ಮಾಡದೇ ಇದ್ರೆ ಅವ್ರ ಕೈಯಲ್ಲಿ ಅವ್ರನ್ನ ಒದಿಸ್ಬೇಕು. ಎರಡೂ ಮಾಡಬೇಕು ಅಂತ ನಮ್ಮ ಐಡಿಯಾ, ನಮ್ಮ ಪ್ಲ್ಯಾನು. ಅವತ್ತು ನೀವು ಕೇಳಿದಾಗ ಏನಂತೀವಿ ನಾವು, ಅವತ್ತು ಕ್ಯಾಂಡಿಡೇಟ್ ನೀವೇ ತಾನೇ ಸೆಲೆಕ್ಟ್ ಮಾಡಿದ್ದು, ಹೋಗ್ರಿ ನೀವೇ ಇಟ್ಕೊಳ್ರಿ ಅಂತ ಹೋಗ್ಬಿಟ್ಟು ನಾವೇನು ಹೇಳಿದ್ವು ಕ್ಯಾಂಡಿಡೇಟು ನಿಮ್ಮ ಜವಾಬ್ದಾರಿಗೆ ಬಿಟ್ಟಿದ್ವಿ, ಬಿ ಫಾರ್ಮ್ ಕೊಟ್ಟಿದ್ದು ಗೆಲ್ಸಿದ್ದೀವಿ, ಹೋಗಿ ಇಟ್ಕೊಳ್ರಿ ಅಂತ ಹೇಳ್ದು. ಅದು ನಾವು ಸಹಾಯ ಮಾಡ್ತೀವಿ, ನಾವು ಇರ್ತೀವಿ. ನಮ್ಮ ಸಹಕಾರ ಇಲ್ಲದೆ ಕೌನ್ಸಿಲರ್ಸು ಏನು ಮಾಡೋಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ ಅವ್ರಿಗೆ. ನಮ್ಮ ಸಹಕಾರ ಇದ್ದೇ ಇರ್ತದೆ ಅವ್ರಿಗೆ. ಮಾಡೋಣ. ಇವತ್ತು ಎಲ್ಲರಲ್ಲಿ ಕೇಳ್ಕೋದಷ್ಟೇ, ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಹೊಸದಾಗಿ ಸ್ಥಾಪನೆ ಆಗಿರುವಂಥದ್ದು. 8-9 ವರ್ಷಗಳಿಂದ ಕೇಸುಗಳಿದ್ದು ಅದಿದ್ದು ಇವಾಗ ಕ್ಲಿಯರಾಗಿ ಎಲೆಕ್ಷನ್ಗೆ ಬಂದಿದೆ. ಈ ಏರಿಯಾ ತುಂಬ ಡೆವಲಪ್ಮೆಂಟ್ ಆಗುವಂಥ ಒಂದು ಯೋಚನೆಗಳು ತುಂಬ ಹೋಗ್ತಾ ಇದ್ದಾವೆ. ಅಂಥ ಜಾಗದಲ್ಲಿ ಇರುವಂತಹ ಏನು ಇವತ್ತು ಇವಾಗ ವಾರ್ಡ್ ನಂಬರ್ 10 ಇದು ಏನು ಈ ವಾರ್ಡ್ಗಳಲ್ಲಿ ಇದು ಅದ್ರ ಈಕ್ವಲ್ ಆಗಿ ಇದು ಡೆವಲಪ್ಮೆಂಟ್ ಆಗಬೇಕು. ಇವಾಗ ಇಂಡಸ್ಟ್ರಿ ಇದೆ, ಒಳಗಡೆ ಹೋದರೆ ರೋಡ್ ಚೆನ್ನಾಗಿರ್ತದೆ, ಓಡಾಡಿ. ಇಲ್ಲಿ ರೋಡ್ಗಳು ಚೆನ್ನಾಗಿಲ್ಲ, ಇದು ಡೆವಲಪ್ ಆಗಬೇಕಲ್ಲ ನಮಗೆ. ಇದು ಡೆವಲಪ್ ಆಗಬೇಕಂದ್ರೆ ಒಳ್ಳೆಯ ಒಂದು ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ